ಸೊ ನಾನು ಅದ್ರಲ್ಲಿ ಹೀರೋಯಿನ್ ಆಗಿದ್ದೆ. ಸೊ ಸುದೀಪ್ ಸರ್ ಬರ್ತಾ ಇದ್ದಾರೆ ಅಂದ್ರೆ ಹೀರೋಯಿನ್ ಚೆನ್ನಾಗಿ ಕಾಣ್ಬೇಕಲ್ವಾ, ಚಿಕ್ಕ ಮಕ್ಳ ತರಾನೇ ಇದೆ ಆಕ್ಚುಲಿ. ಇದ್ಯಾವ್ದಂದ್ರೆ ತಮಿಳ್ ಮೂವಿ ಒಂದ್ ಮಾಡಿದೆ. ಅಂದ್ರೆ ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದ್ರೆ, ಇಲ್ಲಿ ನೋಡಿ ನನ್ನ ಡ್ರೆಸ್, ಇಷ್ಟೊಂದು ಡ್ರೆಸ್ಗಳು ಇಟ್ಕೊಂಡಿದ್ದೀನಿ. ಅಂದ್ರೆ ನಂದಿನ್ನ ತುಂಬಾ ಡ್ರೆಸ್ ಇದೆ. ಇವಾಗ ಎಲ್ಲ ಡ್ರೆಸ್ಸು ತೋರ್ಸಕ್ಕಾಗಲ್ಲ ಅಂತ ಒಂದಷ್ಟು ನನಗೆ ತುಂಬಾ ಮೆಮೊರಬಲ್ ಡ್ರೆಸ್ಸು ಪ್ಲಸ್ ನಂಗೆ ತುಂಬಾ ಇಷ್ಟ ಆಗಿರೋ ಒಂದಷ್ಟು ಡ್ರೆಸ್ನ ಇಲ್ಲಿ ಇಟ್ಟಿದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ಸ್ಯಾರಿ ಕಲೆಕ್ಷನ್ ಮಾಡಿದ್ದೆ. ಅವಾಗ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ನಿಮ್ಮ ಡ್ರೆಸ್ ಕಲೆಕ್ಷನ್ಸ್ ಮಾಡಿ ಅಂತ ಹೇಳಿ. ಅಂಡ್ ಡೈಲಿ ವೇರ್ ಡ್ರೆಸ್ಸಸ್ ಎಲ್ಲಿ ತಗೋತೀರಾ ಅದ್ರದ್ದು ಕಲೆಕ್ಷನ್ ಮಾಡಿ ಅಂತ ಹೇಳಿದ್ರಿ. ಬಟ್ ಇವಾಗ ಡೈಲಿ ವೇರ್ದ ಡ್ರೆಸ್ಸು ಇವೆಲ್ಲ ಎಲ್ಲಿ ತಗೊಂಡಿದ್ದೀನಿ ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಸೊ ನಾನು ವಿಡಿಯೋಗೆಲ್ಲ ಜಾಸ್ತಿ ಕುರ್ತೀಸ್ನ ಹಾಕ್ತೀನಿ. ಸೊ ಕುರ್ತೀಸ್ ಇಲ್ಲಿ ತೋರಿಸಿಲ್ಲ ಇವಾಗ, ಅದು ಇದೆ, ಆಮೇಲೆ ತೋರಿಸ್ತೀನಿ. ಅಂದ್ರೆ ಅದು ರೆಗ್ಯುಲರ್ ಎಲ್ಲಿ ತಗೋತೀನಿ ಅಂತ ಹೇಳ್ತೀನಿ. ಸೊ ಇವತ್ತೇನಂದ್ರೆ ಇದೆಲ್ಲ 3 ಪೀಸಸ್, ಅಂದ್ರೆ ಫುಲ್ ಚೂಡಿದಾರ್ ಸೆಟ್ಗಳಿದಾವೆ ಅಂಡ್ ಕೆಲವೊಂದು ಮಾಡರ್ನ್ ಡ್ರೆಸ್ ಒಂದ್ 2-3 ಇದಾವೆ. ಅಂದ್ರೆ ಇದೆಲ್ಲ ನನ್ನ ಮೆಮೊರಿ ಇರೋ ಡ್ರೆಸ್ಗಳು. ಒಂದಷ್ಟು ಹಳೆ ಡ್ರೆಸ್ ಇದೆ, ತುಂಬಾ ಮೆಮೊರಿ ಇರೋದು. ಸೊ ನನ್ನ ಡ್ರೆಸ್ನ ಇವಾಗ ತೋರಿಸ್ತೀನಿ ನಿಮಗೆ. ಆಕ್ಚುಲಿ ನಾನು ನನ್ನ ಕೆರಿಯರಲ್ಲೇ ನಾನು ಕೆಲಸ ಸ್ಟಾರ್ಟ್ ಮಾಡ್ದಾಗಿಂದ, ಸೊ ನಾನು ಒಂದು ಫಸ್ಟ್ ಟೈಮ್ ಲೈಫಲ್ಲಿ ಒಂದು ಕಾಸ್ಟ್ಲಿ ಡ್ರೆಸ್ ತಗೊಂಡಿದ್ದೀನಿ ಅಂದರೆ ಸೀರೆ ಆಗಲಿ ಯಾವುದಾದ್ರೂ ನನ್ನ ಲೈಫಲ್ಲೇ ಕಾಸ್ಟ್ಲಿ ತಗೊಂಡಿದ್ದೀನಿ ಅಂದರೆ ಈ ಡ್ರೆಸ್ ನೋಡಿ. ಇದು ಆ್ಯಕ್ಚುಲಿ ಲೆಹೆಂಗಾ ಥರ ಇದೆ. ಇಲ್ಲಿ ನೋಡಿ, ಇದು ಲೆಹೆಂಗಾ. ಇದನ್ನು ನಾನು ಐ ಥಿಂಕ್ ಡೇಟ್ ನೆನಪಿಲ್ಲ ನನಗೆ, 2016 ಅಲ್ಲ 17 ಅಲ್ಲೋ ಅನಿಸುತ್ತೆ. ಇದನ್ನ ನಾನು 5,000 ಕೊಟ್ಟು ತಗೊಂಡಿದ್ದು ಏನಕ್ಕಂದ್ರೆ, ನಂದು ಶಂಕನಾದ ಅಂತ ಸಿನಿಮಾನ ಸುದೀಪ್ ಸರ್ ಆಡಿಯೋ ಲಾಂಚ್ ಮಾಡಿದ್ರು. ದೊಡ್ಡ 5 ಸ್ಟಾರ್ ಹೋಟೆಲಲ್ಲೇ ಆಡಿಯೋ ಲಾಂಚ್ ಆಯಿತು. ಸೊ ನಾನು ಅದರಲ್ಲಿ ಹೀರೋಯಿನ್ ಆಗಿದ್ದೆ. ಸೊ ಸುದೀಪ್ ಸರ್ ಬರ್ತಾ ಇದ್ದಾರೆ ಅಂದರೆ ಹೀರೋಯಿನ್ ಚೆನ್ನಾಗಿ ಕಾಣ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಅವಾಗ ಅಷ್ಟೊಂದು ದುಡ್ಡಿರ್ತಿರ್ಲಿಲ್ಲ. ಬಟ್ ಹೆಂಗೋ ಕಷ್ಟಪಟ್ಟು 5,000 ಕೊಟ್ಟು ತಗೊಂಡಿದ್ದೆ ಈ ಡ್ರೆಸ್ನ. ಆಮೇಲೆ ಅಯ್ಯೋ, ನಾನು ಇಷ್ಟೊಂದು ದುಡ್ಡು ಕೊಟ್ಬಿಟ್ನಾ ಅಂತೇಳಿ ನಾನೇ ಬೇಜಾರು ಮಾಡ್ಕೊಂಡಿದ್ದೆ. ಬಟ್ ತುಂಬ ಖುಷಿ ಆಯಿತು. ಇದಕ್ಕಿಂತ ಆ್ಯಕ್ಚುಲಿ ಕಾಸ್ಟ್ಲಿ ಡ್ರೆಸ್ ಇದು. ಅಂದರೆ ಅದು ಮೂವಿ ಎಲ್ಲ ರಿಲೀಸ್ ಆಮೇಲೆ ತಗೊಂಡಿದ್ದು. ಇದಕ್ಕೆ ನಾನು ಆ್ಯಕ್ಚುಲಿ ಇದು ನನ್ನ ಕಸಿನ್ ಮದುವೆಗೆ ತಗೊಂಡಿದ್ದು, ನನ್ನ ಚಿಕ್ಕಪ್ಪನ ಮಗನ ಮದುವೆಗೆ ತಗೊಂಡಿದ್ದು. ಇದು 13,000 ಅವಾಗ. ಇದು ಅಲ್ಲಿ ನೋಡಿಬಿಟ್ಟು ತುಂಬ ಖುಷಿ ಆಗಿಬಿಟ್ಟು ತಗೊಂಡು, ಅಯ್ಯೋ 13,000 ಕೊಡಬೇಕಿತ್ತಾ ಅನ್ನಿಸ್ತು. ಬಟ್ ಚೆನ್ನಾಗಿದೆ. ಫೋಟೋಶೂಟ್ ಮಾಡಿಸಿದ್ದೀನಿ, ಫೋಟೋ ಹಾಕ್ತೀನಿ ನೋಡಿ. ಸೊ ಇದು ಅಂದರೆ ನನ್ನ ಹತ್ರ ಇರೋದ್ರಲ್ಲೇ ಡ್ರೆಸ್ಸಲ್ಲೇ ನನ್ನ ಮದುವೆ ಡ್ರೆಸ್ ಬಿಟ್ಟು, ನನ್ನ ರಿಸೆಪ್ಷನ್ ಡ್ರೆಸ್ ಬಿಟ್ಟು ಇದೇ ನನ್ನ ಹತ್ರ ಇರೋ ಕಾಸ್ಟ್ಲಿಯೆಸ್ಟ್ ಡ್ರೆಸ್ ಇದು. ನೋಡಿ, ಇದ್ರ ದುಪ್ಪಟ. ಇದಕ್ಕೆ ಪ್ಯಾಂಟು ಬಂದಿತ್ತು, ಪ್ಯಾಂಟ್ ಎಲ್ಲಿದೆಯೋ ಗೊತ್ತಿಲ್ಲ. ನೋಡಿ ದುಪ್ಪಟ ತುಂಬ ಚೆನ್ನಾಗಿದೆ. 13,000 ಕೊಟ್ಟಿದ್ದೆ ಇದನ್ನು. ಆಮೇಲೆ ಇದು ಆ್ಯಕ್ಚುಲಿ ನಾವೊಂದು ವಿಡಿಯೋ ಶೂಟ್ ಮಾಡಬೇಕು ಅಂತ ಹೇಳಿ, ನಾನು ನಮ್ಮ ಹಸ್ಬೆಂಡ್ ಅವ್ರಿನ್ನ ಮದುವೆ ಆಗಿರಲಿಲ್ಲ. ಅವಾಗ ಒಂದು ಸೀರೆ ತಗೊಂಡು ಹೊಲಿಸಿದ್ದೆ. ದುಪ್ಪಟ ಎಲ್ಲೋ ಇದೆ, ಹುಡುಗದೆ ಸಿಗಲಿಲ್ಲ ಅರ್ಜೆಂಟಲ್ಲಿ. ಸೊ ಹಂಗೆ ಎತ್ಕೊಂಬಂದೆ. ಇದು ಫಸ್ಟ್ ನಾವಿಬ್ಬರು ಅಂದರೆ ಒಂದು ಡ್ಯಾನ್ಸ್ ಮಾಡಿ ವಿಡಿಯೋ ಮಾಡಿದ್ದು, ತುಂಬ ಚೆನ್ನಾಗಿ ವೈರಲ್ ಆಗಿತ್ತದು, 100 ಜನ್ಮಕ್ಕೂ ಸಾಂಗ್ಗೆ. ಸೊ ಇದು ಆ ಡ್ರೆಸ್ಸು. ಆಮೇಲೆ ಒಂದೆರಡು ಮಾಡರ್ನ್ ಡ್ರೆಸ್ ತೋರಿಸ್ಬರ್ತೀನಿ. ಯಾರೋ ಕಮೆಂಟ್ ಮಾಡಿದರು, ನೀವು ಯಾಕೆ ಯಾವಾಗಲೂ ಬರೀ ಚೂಡಿದಾರ್ ಕುರ್ತೀಸ್ ಹಾಕ್ತೀರಾ, ಮಾಡರ್ನ್ ಡ್ರೆಸ್ಸಸ್ ಯಾಕೆ ಹಾಕಲ್ಲ, ಬರೀ ಜೀನ್ಸ್ ಹಾಕ್ತೀರಾ ಅಂತೇಳಿ. ಸೊ ನಾನು ಒಂದು ಟೈಮಲ್ಲಿ ಮಾಡರ್ನ್ ಡ್ರೆಸ್ಸಸ್ ಎಲ್ಲ ಹಾಕ್ತಾಯಿದ್ದೆ. ನೋಡಿ ಇದೆಲ್ಲ ಚಿಕ್ಕ ಮಕ್ಳ ಥರ ಇದೆ. ಇದು ಆ್ಯಕ್ಚುಲಿ ನಾವು ಫಸ್ಟು ಸ್ಯಾಂಡಲ್ವುಡ್ ಕಪ್ ಅಂತ ಹೇಳಿ ಬ್ಯಾಡ್ಮಿಂಟನ್ ನಡೀತು. ಸೊ ಅದು ನಡೆದ್ಮೇಲೆ ಒಂದು ಈವೆಂಟ್ ಇತ್ತು. ಈವೆಂಟ್ಗೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳಿದ್ಲ ಆ ಟೈಮಲ್ಲಿ. ಸೊ ಅವಳು ಸ್ಟುಡಿಯೋದಲ್ಲೇ ಹೊಲಿಸ್ಕೊಟ್ಟಿದ್ದು. ಇದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ, ಇದು ತುಂಬ ಇಷ್ಟ. ಅದಾದಮೇಲೆ ಮಾಡರ್ನ್ ಡ್ರೆಸ್ ಒಂದು 2 ಮಾತ್ರ ತಂದಿದ್ದೀನಿ. ಅದಾದಮೇಲೆ ಇದು ನೋಡಿ, ಚಿಕ್ಕ ಮಕ್ಳ ಥರನೇ ಇದೆ ಆ್ಯಕ್ಚುಲಿ. ಇದ್ಯಾವುದಂದ್ರೆ ತಮಿಳ್ ಮೂವಿ ಒಂದು ಮಾಡಿದೆ. ಅಂದರೆ ರಾಗಿಣಿ ಅವರು ಮೇನ್ ಹೀರೋಯಿನ್ ಆಗಿ ಮಾಡಿದ್ರು. ಅದರಲ್ಲಿ ನಂದು ಒಂದು ಲೀಡ್ ರೋಲೇ, ಚೆನ್ನಾಗಿರೋ ರೋಲೇ ಪ್ಲೇ ಮಾಡಿದೆ, ತಮಿಳ್ ಮೂವಿ. ಸೊ ಅದರಲ್ಲಿ ಒಂದು ಪಾರ್ಟಿ ವೇರ್ಗೆ ಇದನ್ನು ತೊಗೊಂಡಿದ್ದು. ಸೊ ಆಮೇಲೆ ಇವಾಗ ಮೇನ್ ಟಾಪಿಕ್ ಅಂದರೆ ಡ್ರೆಸ್ಸಸ್ ತೋರಿಸ್ಬಿಡ್ತೀನಿ ಫಸ್ಟು. ಇದು ನನ್ನ ಲಾಸ್ಟ್ ಬರ್ಡೇಗೆ ನಮ್ಮ ಹಸ್ಬೆಂಡ್ ಅವ್ರು ಕೊಡಿಸಿದ್ದು.
ಕ್ಲಾತ್ ಇದ್ದು ತುಂಬ ಚೆನ್ನಾಗಿದೆ. ಇದನ್ನ ಎಲ್ಲಿ ತಗೊಂಡ್ರಿ ಅಂತ ಕೆಲವೊಬ್ರು ಕಮೆಂಟ್ ಮಾಡಿದ್ದಾರೆ, ಲಿಂಕ್ ಕಳಿಸಿ ಅಂತ ಹೇಳಿ. ಸೊ ಲಿಂಕು ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡೇ ಇಲ್ಲ ನಾನು ಯಾವತ್ತು. ಇದು ಆ್ಯಕ್ಚುಲಿ ಇಲ್ಲೇ ನನ್ನ ಗೊತ್ತಿರೋರೊಬ್ರು ಶಾಪ್ ಇದೆ ಇಲ್ಲೇ ನಮ್ಮ ನಾಗರಬಾವಿಲೆ. ಶಾಪ್ ಹೆಸರೇನಪ್ಪ, ಮೋಸ್ಟ್ಲಿ ಗಾನ ಅಂತ ಅವರು ಶಾಪ್ ಹೆಸರು. ಸೊ ಅಲ್ಲಿ ತಗೊಂಡಿದ್ದು. ಇದೊಂದೇ ಅಲ್ಲ, ಆಲ್ಮೋಸ್ಟ್ ಒಂದಷ್ಟು ಡ್ರೆಸ್ಸು ನಾನು ಅವ್ರ ಹತ್ರನೇ ತಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಸೊ ಇದು ಆನ್ಲೈನಲ್ಲಿ ತಗೊಂಡಿರೋದಲ್ಲ, ಇದು ನನ್ನ ಬರ್ಡೇ ಕೊಡಿಸಿರೋದು. ಇದು ಆ್ಯಕ್ಚುಲಿ ಇದು ಒಂದು ಇದು ನೋಡಿ, ಈ ಡ್ರೆಸ್ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು. ಆವಾಗ ನಾನು ತುಂಬ ಸಣ್ಣಕ್ಕಿದ್ದೆ. ಸೊ ಮೂವಿ ಮಾಡೋ ಟೈಮಲ್ಲಿ ಒಂದು ರೈತರ ಸಂಘದ್ದೊಂದು ಇದಕ್ಕೆ ನನ್ನನ್ನು ಅಧ್ಯಕ್ಷೆ ಮಾಡಿದ್ರು. ಸೊ ಅಂದರೆ ನಂಗೆ ಗೊತ್ತಿರೋರೆ. ಸೊ ಅವಾಗ ಆ ಇವೆಂಟ್ಗೋಸ್ಕರ ಇದು ತಗೊಂಡಿದ್ದು. ಇದು ನಂಗೆ ತುಂಬ ಇಷ್ಟ. ಬಟ್ ಇವಾಗ ನಾನು ದಪ್ಪ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಸ್ಲೀವ್ಲೆಸ್, ಇವಾಗ ಸ್ಲೀವ್ಲೆಸ್ ಹಾಕಲ್ಲ ನಾನು. ಮುಂಚೆ ಬರೀ ಸ್ಲೀವ್ಲೆಸ್ಸೇ ಹಾಕ್ತಾ ಇದ್ದೆ. ನನ್ನ ಹತ್ರ ಮುಂಚೆ ಎಲ್ಲ ಡ್ರೆಸ್ಸು ಸ್ಲೀವ್ಲೆಸ್ಸೇ ಇರ್ತಿತ್ತು. ಸೊ ಇದು ಅವಾಗ ತಗೊಂಡಿರೋ ಡ್ರೆಸ್ಸು. ಅಂದರೆ ನನಗೆ ಸ್ವಲ್ಪ ಮೆಮೊರಿ ಇರೋವಂಥ ಡ್ರೆಸ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಯಾವುದೋ ಡ್ರೆಸ್ ತೋರಿಸ್ಬೇಕು ಅಂದ್ಕೊಂಡೆ. ಇದೊಂದು ನನ್ನ ಬರ್ಡೇಗಂತ ಹೇಳಿ ತೊಗೊಂಡಿದ್ದೆ. ಇದು ಕಾಸ್ಟ್ಲಿ. ನನ್ನ ಹತ್ರ ಇರೋ ಕಾಸ್ಟ್ಲಿ ಡ್ರೆಸ್ಸಲ್ಲಿ ಇದು ಫಸ್ಟು. ಇದು 13,000. ಇದು ಐ ಥಿಂಕ್ 8,000 ಕೊಟ್ಟಿದ್ದು ಅನ್ಸುತ್ತೆ. ಇದು ನೋಡಿ ಸಣ್ಣಕ್ಕಿದ್ದು. ಅಂದರೆ ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ಈ ಕ್ಲಾತ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಮೋಸ್ಟ್ಲಿ ಜಯನಗರಲ್ಲಿ ತೊಗೊಂಡಿದ್ದು, ದೊಡ್ಡ ಶಾಪಲ್ಲಿ ಜಯನಗರಲ್ಲಿ ತೊಗೊಂಡಿದ್ದು. ಈ ಡ್ರೆಸ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಅವಾಗ ಸ್ವಲ್ಪ ದಪ್ಪ ಇದ್ದೆ. ಸೊ ಒಂದು ತಮಿಳ್ ಮೂವಿ ಶೂಟಿಂಗ್ ಟೈಮಲ್ಲಿ ಹಾಕ್ಕೊಂಡೋಗಿ ಇಲ್ಲಿ ನೋಡಿ ಅರ್ಧೋಯ್ತು, ಇಷ್ಟು ಅರ್ಧೋಯ್ತು. ಹಾಗಾಗಿ ಅವತ್ತಿಂದ ಹಾಕ್ತಾ ಇಲ್ಲ. ಆ್ಯಂಡ್ ಇವಾಗ ದಪ್ಪ ಆಗಿರೋದ್ರಿಂದ ಇದೆಲ್ಲ ಸರಿ ಮಾಡಿಸಿ ಹಾಕೋಕ್ಕೂ ಆಗ್ತಾ ಇಲ್ಲ. ಸೊ ಇದು 8,000 ಕೊಟ್ಟು ತೊಗೊಂಡಿದ್ದೆ. ನಾನು ಡ್ರೆಸ್ಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ, ಡ್ರೆಸ್ ಆಗಲಿ ಸ್ಯಾರೀಸ್ಗಾಗಲಿ. ಇದು ರೀಸೆಂಟ್ಲಿ ನಾನು ಮತ್ತೆ ಶೂಟಿಂಗ್ ಎಲ್ಲ ಬಿಟ್ಬಿಟ್ಟಿದೆ. ರೀಸ್ಟಾರ್ಟ್ ಮಾಡಿದಾಗ ಸೊ ಆ ಟೈಮಲ್ಲಿ ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಪೂಜೆ ಇತ್ತು. ಸೊ ಆ ಟೈಮಲ್ಲಿ ತೊಗೊಂಡಿದ್ದೆ. ಇದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆ ಡ್ರೆಸ್. ಇದು ನೋಡಿ, ಇದು ಐ ಥಿಂಕ್ ಇದೊಂದು ನನ್ನ ಬರ್ಡೇಗೆ ತೊಗೊಂಡಿದ್ದು. ಬರ್ಡೇ ಅಲ್ಲ, ನನ್ನ ಕಸಿನ್ ಒಬ್ಬರು ನನ್ನ ಇದ್ರು, ಅವರು ಮದುವೆಗೆ ತೊಗೊಂಡಿದ್ದು. ದುಪಟ್ಟ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಆ ಟೈಮಲ್ಲಿ ತೊಗೊಂಡಿದ್ದು. ಇದು ಮಲ್ಲೇಶ್ವರಮಲ್ಲೇ ತೊಗೊಂಡಿದ್ದು. ಮೋಸ್ಟ್ಲಿ 4,000 ಕೊಟ್ಟು ತೊಗೊಂಡಿದ್ದೆ. ಅವಾಗೆಲ್ಲ ಕಾಸ್ಟ್ಲಿ, ಸ್ವಲ್ಪ ದುಡ್ಡು ಕೊಟ್ಟು ಈ ಥರ ತಗೋತಾ ಇದ್ದೆ. ಸ್ಲೀವ್ಲೆಸ್ ತಗೋತಾ ಇದ್ದೆ. ಇವಾಗ ಸ್ಲೀವ್ಲೆಸ್ ಎಲ್ಲ ಹಾಕಲ್ಲ ನಾನು. ಇವಾಗ ದಪ್ಪ ಆಗಿರೋದ್ರಿಂದ ನನಗೂ ಇಷ್ಟ ಇಲ್ಲ ಅಷ್ಟೊಂದು. ಸೊ ಯಪ್ಪ, ಇಷ್ಟೊಂದು ಡ್ರೆಸ್ ಇವಾಗ ಮರ್ಚಕ್ಕಿರೋದು. ಸ್ವಲ್ಪ ಡ್ರೆಸ್ ಅಷ್ಟೇ ತೋರಿಸ್ತಾ ಇದ್ದೀನಿ ನಾನು. ಇನ್ನು ನನ್ನ ಕುರ್ತೀಸ್ ಎಲ್ಲ ನಾನು ಆಲ್ಮೋಸ್ಟ್ ಎಲ್ಲಿ ತೊಗೋತೀನಿ ಅಂದರೆ ಝುಡಿಯೋದಲ್ಲಿ ತೊಗೋತೀನಿ, ಮ್ಯಾಕ್ಸಲ್ಲಿ ತೊಗೋತೀನಿ. ಆ್ಯಂಡ್ ನಾಗರಬಾವಿಲಿ ನಮ್ಮನೆ ಹತ್ರ ಈಸಿ ಬೈ ಇದೆ, ಅಲ್ಲಿ ತೊಗೋತೀನಿ. ಆಮೇಲೆ ಸ್ಟೈಲ್ ಯೂನಿಯನ್ ಅಂತ ಇದೆ ನಾಗರಬಾವಿಲಿ, ಅಲ್ಲಿ ತೊಗೋತೀನಿ. ಸೊ ಇದೆಲ್ಲ ಅಲ್ಲಲ್ಲಿ ಎಲ್ಲಿ ಶಾಪ್ ಚೆನ್ನಾಗಿರುತ್ತೋ ಅಲ್ಲಿ ತೊಗೋತೀನಿ. ಆನ್ಲೈನ್ ಶಾಪಿಂಗ್ ಅಂತೂ ಮಾಡಲ್ಲ. ಆಮೇಲೆ ಇದು ಯಾರ್ದು ಬರ್ಡೇಗೆ? ಇದು ನಮ್ಮ ಹಸ್ಬೆಂಡ್ ಅವ್ರ ಬರ್ಡೇಗೆ. ನಮ್ಮ ಹಸ್ಬೆಂಡ್ ಅವ್ರ ಬರ್ಡೇಗೆ ನಾನು ತೊಗೊಂಡಿದ್ದು ಡ್ರೆಸ್ ಇದು ನೋಡಿ. ಇದು ಅಷ್ಟೇ, ಇಲ್ಲೇ ನಮ್ಮ ಮನೆ ಹತ್ರ ಗಾನ ಅಂತ ಹೇಳಿ ಒಂದು ಶಾಪ್ ಇದೆ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಹಾಕ್ಕೊಂಡ್ರೆ ಒಂಥರ ಮೈಮೇಲೆ ತುಂಬ ಫ್ರೀ ಇರುತ್ತೆ. ಸೊ ಅಲ್ಲಿ ತೊಗೊಂಡಿದ್ದು. ಇದು ಮೋಸ್ಟ್ಲಿ ಇದು ಒಂದು 3,000 ಕೊಟ್ಟು ತೊಗೊಂಡಿರೋದು. ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ಅವ್ರದ್ದು ಕಾಂಟ್ಯಾಕ್ಟ್ ಬೇಕು ಅಂದರೆ ಹೇಳಿ. ನಾನು ಅಲ್ಲಿಂದ ಒಂದಷ್ಟು ಬಟ್ಟೆ ತೊಗೊಂಡಿದ್ದೀನಿ. ನನಗೆ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇರ್ತಾರೆ ಲಿಂಕ್ ಕಳಿಸಿ ಅಂತೇಳಿ. ಲಿಂಕ್ ಎಲ್ಲ ಇಲ್ಲ ನೋಡಿ. ಈ ಡ್ರೆಸ್ಸು ಅಷ್ಟೇ, ಇಲ್ಲೇ ನಮ್ಮ ಮನೆ ಹತ್ರ. ಇದಕ್ಕೆ ತುಂಬ ಕಮೆಂಟ್ ಬಂದಿತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ. ಇದು ನಮ್ಮ ಮನೆ ಹತ್ರನೇ ತೊಗೊಂಡಿದ್ದು. ಇದು ತುಂಬ ಚೆನ್ನಾಗಿದೆ. ಈ ಡ್ರೆಸ್ಸು ಚೆನ್ನಾಗಿದೆ, ಕ್ಲಾತ್ ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ನಿಜವಾಗ್ಲೂ ಡ್ರೆಸ್ಸಸ್ ಬೇಕು ಅಂದರೆ ನಾನು ಬೇಕಾದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸೊ ಅಲ್ಲಿ ಪರ್ಚೇಸ್ ಮಾಡಿ. ಆಮೇಲೆ ಇನ್ನೊಂದಷ್ಟಲ್ಲಿ ತೊಗೊಂಡಿದ್ನಲ್ಲ, ಇದು ರೀಸೆಂಟ್ಲಿ ನನ್ನ ಫ್ರೆಂಡ್ ಶಾಪ್ಗೆ ಹೋಗಿದ್ದೆ, ರಶ್ಮಿ ಅಂತ ಹೇಳಿ. ಅವರು ಇವಾಗ ಶಾಪ್ ಓಪನ್ ಮಾಡಿದ್ದಾರೆ. ಯಾರೋ ಮೊನ್ನೆ ಕೇಳಿದ್ರು ಈ ಡ್ರೆಸ್ ಎಲ್ಲಿ ತೊಗೊಂಡ್ರಿ ಅಂತ. ನಾನು ಮೊನ್ನೆ ಸ್ಯಾರಿ ಲಾಗ್ ಮಾಡಿದಾಗ ಎಲ್ಲಿ ತೊಗೊಂಡ್ರಿ ಅಂತೇಳಿ. ಇದು ನನ್ನ ಫ್ರೆಂಡ್ ಶಾಪಲ್ಲೇ ತೊಗೊಂಡಿದ್ದು. ಇದು ಚೆನ್ನಾಗಿದೆ, ಕ್ವಾಲಿಟಿ. ಕ್ಲಾತ್ ಅಂತೂ ತುಂಬ ಚೆನ್ನಾಗಿದೆ. ನಂಗೆ ಈ ಥರ ಕ್ಲಾತ್ ತುಂಬ ಇಷ್ಟ. ಇದು ನನ್ನ ಫ್ರೆಂಡ್ ಶಾಪಲ್ಲಿ ತೊಗೊಂಡಿದ್ದು. ಆಮೇಲೆ ಈ ಡ್ರೆಸ್ ಬಗ್ಗೆನೂ ತುಂಬ ಕಮೆಂಟ್ ಮಾಡಿದ್ದಾರೆ. ಈ ಡ್ರೆಸ್ ಬಗ್ಗೆ ತುಂಬ ಕಮೆಂಟ್ ಮಾಡಿದರು, ಎಲ್ಲಿ ತೊಗೊಂಡ್ರಿ ಅಂತೇಳಿ.
ಲಿಂಕ್ ಕಳಿಸಿ ಅಂತೇಳಿ. ಇದು ನಮ್ಮ ಮನೆ ಹತ್ರ ಇರೋ ಒಂದು ಶಾಪಲ್ಲಿ ತಗೊಂಡೆ. ಚೆನ್ನಾಗಿದೆ, ಈ ಡ್ರೆಸ್ಸು ಚೆನ್ನಾಗಿದೆ. ಬಟ್ ಹಾಕೊಂಡು ಒಂದು 2-3 ದಿನಕ್ಕೆ ಪ್ಯಾಂಟ್ ಸ್ವಲ್ಪ ಹರಿದೋಯ್ತು. ಸೊ ಅದು ನಾರ್ಮಲ್ ಶಾಪಲ್ಲಿ ತಗೊಂಡೆ, ಸ್ವಲ್ಪ ಚೆನ್ನಾಗಿರೋ ಶಾಪಲ್ಲಿ ತಗೊಂಡ್ರೆ ಏನೂ ಇರಲಿಲ್ಲ. ಬಟ್ ಹಾಕೊಂಡಾಗ ತುಂಬ ಚೆನ್ನಾಗಿದೆ, ನೋಡೋಕೆ ಮಾತ್ರ ಇದು ತುಂಬ ಚೆನ್ನಾಗಿದೆ ಡ್ರೆಸ್. ಇದು ನಮ್ಮ ಅಶ್ವಿನಿ ಅಕ್ಕ ನನ್ನ ಬರ್ಡೇ ಕೊಡ್ಸಿರೋ ಡ್ರೆಸ್. ಇದು ನೋಡಿ, ಸ್ಲೀವೇ ಹಾಕ್ಸಿಲ್ಲ. ಇದು ನನ್ನ ಬರ್ಡೇಗೆ ನಮ್ಮ ಅಶ್ವಿನಿ ಅಕ್ಕ ಕೊಡಿಸಿದ್ದು, ಸ್ಲೀವ್ ಹಾಕ್ಸಿಲ್ಲ. ಬಟ್ ಈ ಡ್ರೆಸ್ನ ನಾನು ಹಾಕೊಂಡಿದ್ದೀನಿ, ವೇಲೆಲ್ಲ ಕವರ್ ಮಾಡಿಕೊಂಡು. ಸ್ವಲ್ಪ ನನ್ನ ಕೈಯೆಲ್ಲ ದಪ್ಪ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಕೈಯೆಲ್ಲ ಕವರ್ ಮಾಡಿಕೊಂಡು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಈ ಸಾರಿ ಯುಗಾದಿ ಹಬ್ಬಕ್ಕೆ ತಗೊಂಡಿದ್ದು. ನಮ್ಮ ಅಶ್ವಿನಿ ಅಕ್ಕ ಅವರೆಲ್ಲ ಒಂದೇ ಥೀಮಲ್ಲಿ ಆರೆಂಜ್ ಹಾಕೊಳ್ಳೋಣ ಸ್ಯಾರಿ ನೀನು ತಗೋ ಅಂತ ಹೇಳಿದ್ರು. ನಂಗೆ ಸ್ಯಾರಿ ನಂಗೆ ಇಷ್ಟ ಇಲ್ಲ. ಅದನ್ನು ಅವ್ರಿಗೆ ಡೈರೆಕ್ಟಾಗಿ ಹೇಳೋಕ್ಕಾಗದೆ ನಾನು ಹೊಲಿಸಿರ್ಲಿಲ್ಲ ಸೀರೆ. ಆಮೇಲೆ ಹೋಗ್ಲಿ ಡ್ರೆಸ್ ಆದರೂ ತಗೋಣ ಅಂತ ನಮ್ಮ ಅಶ್ವಿನಿ ಅಕ್ಕ, ನಮ್ಮ ಆಶಕ್ಕ ಎಲ್ಲ ಹೇಳಿದ್ರು, ನಮ್ಮ ಅತ್ತೇನೂ ಹೇಳಿದ್ರು. ಸೊ ಅದಕ್ಕೋಸ್ಕರ ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂತ ಹೇಳಿ ಆರೆಂಜ್ ಡ್ರೆಸ್ ಅವ್ರಿಗೆ ಮ್ಯಾಚ್ ಮಾಡಿದ್ದೆ. ಅವ್ರು ಅವತ್ತು ಸ್ಯಾರಿ ಹಾಕ್ಲಿಲ್ಲ ಅನ್ಸುತ್ತೆ. ನಾವು ಹೋಗಿ ಬಂದ ಮೇಲೆ ಅವ್ರು ಸ್ಯಾರಿ ಹಾಕಿದ್ರು. ಸೊ ಇದು ಹಬ್ಬಕ್ಕೆ ತೊಗೊಂಡಿರೋ ಡ್ರೆಸ್. ಆಮೇಲೆ ಇದು ಆ್ಯಕ್ಚುಲಿ ಬರ್ಡೇಗೆ ನಮ್ಮ ಅಕ್ಕ ಕೊಡ್ಸಿದ ಡ್ರೆಸ್. ಇದು ನನಗಿಷ್ಟ ಈ ಡ್ರೆಸ್, ಮರೂನ್ ಕಲರ್. ನಾನು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಬಟ್ ಇವಾಗ ದಪ್ಪ ಆಗಿದ್ದೀನಿ ಅಂತ ನಾನು ಹಾಕೋತಾ ಇಲ್ಲ. ನನ್ನ ಬರ್ಡೇ ದುಡ್ಡು ಕಳಿಸಿದ್ರು, ನಾನು ತಗೊಂಡೆ. ಅಂದರೆ ಇಲ್ಲಿರೋದೆಲ್ಲ ಸ್ವಲ್ಪ ನಂಗೆ ಮೆಮೊರಿ ಇರೋವಂಥ ಡ್ರೆಸ್ಗಳಷ್ಟೇ, ಬೇರೆ ಏನೂ ಇಲ್ಲ. ಇದು ಆಲ್ಮೋಸ್ಟ್ ಇದು ಮಳೆಬಿಲ್ಲು ಅಂತೇಳಿ ನಂದೊಂದು ಸಿನಿಮಾ ಆಯಿತು. ಆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಒಂದಿತ್ತು, ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದು ಹಾಕೋಬೇಕು ಅಂದರು. ಎಲ್ಲ ಡ್ರೆಸ್ ಅವ್ರು ಕೊಟ್ಟರು. ಒಂದು ಚೆನ್ನಾಗಿರೋದೊಂದು ತಗೋಮ ಅಂತ ನಮ್ಮ ಡೈರೆಕ್ಟ್ ಹೇಳಿದ್ರು ಪಾಪ. ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ಇದು ನಾನೇ ದುಡ್ಡು ಕೊಟ್ಟು ವಿಜಯನಗರದಲ್ಲಿ ತೊಗೊಂಡಿದ್ದು. ಇದು ಚೆನ್ನಾಗಿದೆ. ನನ್ನ ಹತ್ರ ಇರೋ ಇವಾಗ ತಂದಿರೋ ಎಲ್ಲ ಡ್ರೆಸ್ಸು ನಾನು ಇಷ್ಟಪಡೋದು, ಪ್ಲಸ್ ನಂಗೆ ಮೆಮೊರಿ ಇರೋವಂಥ ಡ್ರೆಸ್ಗಳು. ಇದು ಅವಾಗ ತಗೊಂಡಿದ್ದು. ಇದು ಮತ್ತೆ ಇದು ನಮ್ಮಮ್ಮ ನಮ್ಮಮ್ಮ ದುಡ್ಡು ಕೊಟ್ಟಿದ್ದು ಪಾಪ. ಎಲ್ಲಿತ್ತು ನಮ್ಮಮ್ಮ ಹತ್ರ ಅಂದರೆ ನನ್ನ ಜೊತೆನೇ ಇದ್ರವರು ಆ ಟೈಮಲ್ಲಿ. ಸೊ ಅವ್ರ ಹತ್ರ ಜಾಸ್ತಿ ದುಡ್ಡು ಇರ್ತಿರ್ಲಿಲ್ಲ. ಸೊ ಅವ್ರ ಹತ್ರ ಯಾವುದೋ ದುಡ್ಡಿತ್ತು ಅಂತೇಳಿ, ಮೋಸ್ಟ್ಲಿ ಅವ್ರು ಕೂಡಿಟ್ಟಿದ್ದು ದುಡ್ಡಿತ್ತು ಅಂತೇಳಿ ಬರ್ಡೇಗೆ ಏನಾದರೂ ತಗೋಮ ಅಂತ ಹೇಳಿದ್ದಕ್ಕೆ ನನಗೆ ನಮ್ಮಮ್ಮ ಕೊಡಿಸಿದ್ದು ಡ್ರೆಸ್ ಇದು. ನಮ್ಮಮ್ಮ ನನ್ನ ಜೊತೆನೇ ಇದ್ದರು ಪಾಪ. ಅವ್ರೇನು ಕೆಲಸ ಮಾಡ್ತಾ ಇರಲಿಲ್ಲ, ನಾನೇನು ಕೊಡ್ತೀನಲ್ಲ ಅದನ್ನೇ ಕೂಡಿಟ್ಟು ಕೊಡಿಸಿದ್ದು. ಇದು ತುಂಬ ಇಷ್ಟ. ಇದು ವೇಲ್ ಮಿಸ್ ಆಗಿಬಿಟ್ಟಿತ್ತು. ಅಯ್ಯೋ, ಇವಾಗಲೂ ವೇಲ್ ಮಿಸ್ ಆಗಿದೆಯಲ್ಲ. ಅಂದರೆ ನನಗೆ ಒಂಥರ ಮೆಮೊರಿ, ನಮ್ಮಮ್ಮ ಕೊಡಿಸಿದ್ವು ಅಂತ. ಆಮೇಲೆ ಇದು ಇವಾಗ ರೀಸೆಂಟ್ಲಿ ಇದು ತೊಗೊಂಡಿದ್ದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ನಿಜ ಈ ಮಲ್ಲೇಶ್ವರಮಲ್ಲಿ ಯಾರಾದರೂ ಶಾಪಿಂಗ್ ಮಾಡೋರಿದ್ರೆ ಸೆಲೆಕ್ಟ್ ಮಾಡಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಲ್ಲೇಶ್ವರಮಲ್ಲಿ. ನೋಡಿ, ಈ ಡ್ರೆಸ್ಗೆ ನಾನು ಬರೀ 700 ಕೊಟ್ಟು ತೊಗೊಂಡಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಸರಿ ವಾಶ್ ಮಾಡಿದ್ರು ಒಂಚೂರು ಏನೂ ಆಗಿಲ್ಲ. ಅದು ತುಂಬ ಕಂಫರ್ಟಬಲ್ ಇದೆ ಈ ಡ್ರೆಸ್ಸು. ಈ ವೇಲ್ ದುಪ್ಪಟ ಸ್ವಲ್ಪ ಒಂದು ರಫ್ ಇದೆ, ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿದೆ. ಮಲ್ಲೇಶ್ವರಂಗೆ ಏನಾದರೂ ನೀವು ಶಾಪಿಂಗ್ ಮಾಡಿದ್ರೆ ಹುಡುಕ್ಬಿಟ್ಟು, ರೋಡ್ ಸೈಡಲ್ಲೇ ತೊಗೊಂಡಿದ್ದು, ಹುಡುಕ್ಬಿಟ್ಟು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಬಟ್ಟೆಗಳು. ಅಂದರೆ ಇದನ್ನೇ ನಾರ್ಮಲ್ ಶಾಪಲ್ಲಿ ತೊಗೊಂಡ್ರೆ 2000 1500 ಅಂತಾರೆ, ಬರೀ 700 ರೂಪಾಯಿಗೆ ತೊಗೊಂಡಿದ್ದೆ ನಾನು. ಇಷ್ಟನಾ ನನ್ನ ಡ್ರೆಸ್ಸು? ಯಾವುದು? ಪಿಂಕು. ಅಯ್ಯೋ ಅಯ್ಯೋ ಅಯ್ಯೋ, ಇದು ಇದು ನಂಗೆ ತುಂಬ ಇಷ್ಟ. ಇದು ನಮ್ಮ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋದು. ಮೋಸ್ಟ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅನ್ಸುತ್ತೆ, ಏನೋ ಇದಿತ್ತು. ಹಾಕೊಂಡಾಗ ಗೊಂಬೆ ಥರ ಕಾಣ್ತೀಯ ತಗೋ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದು. ಈ ತುಂಬ ಚೆನ್ನಾಗಿದೆ. ನಾನು ಎಷ್ಟು ವಿಡಿಯೋದಲ್ಲಿ ಹಾಕಿದ್ದೀನಿ. ಇದನ್ನು ಹಾಕೊಂಡಾಗ ಒಂಥರ ಬ್ರೈಟಾಗಿ ಚೆನ್ನಾಗಿ ಕಾಣ್ತೀನಿ ನಾನು. ಚೆನ್ನಾಗಿದೆ. ಅಯ್ಯೋ, ಇವ್ರು ನಮ್ಮ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋ ಡ್ರೆಸ್ಸೇ ಬಿಟ್ಬಿಟ್ಟಿದ್ದೀನಿ ನೋಡಿ. ಸೊ ಇಷ್ಟೇ ಡ್ರೆಸ್ಸು ನನ್ನ ಹತ್ರ. ಇನ್ನು ಕುರ್ತೀಸ್ ಎಲ್ಲ ತುಂಬ ಇದೆ. ತುಂಬ ಅಂದರೆ ನೀವು ನೋಡಿರ್ತೀರಾ, ಅಂದರೆ ಲಾಗಲ್ಲೆಲ್ಲ ನೋಡಿರ್ತೀರ ಕುರ್ತೀಸು. ನಂದು ಲಾಗಲ್ ಅಂತೀನಿ, ಶಾರ್ಟ್ಸಲ್ಲೆಲ್ಲ ನೋಡಿರ್ತೀರ, ತುಂಬ ಡ್ರೆಸ್ಸಸ್ ಇದೆ. ಸೊ ಅದನ್ನೆಲ್ಲ ನಾನು ಅದೇ ಆಗಲೇ ಹೇಳಿದ್ನಲ್ಲ, ಝೂಡಿಯೋ ಅಲ್ಲಿ ಇಲ್ಲಿ ತೊಗೋತೀನಿ. ಆನ್ಲೈನಲ್ಲಂತೂ ನಾನು ಎಲ್ಲೂ ಪರ್ಚೇಸ್ ಮಾಡಲ್ಲ. ನನಗೇನೋ ಶಾಪ್ಗೆ ಹೋಗಿ ನೀಟಾಗಿ ವೇರ್ ಮಾಡಿ ಚೆನ್ನಾಗಿ ಕಂಡ್ರೆ ತೊಗೋಬೇಕು, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ತುಂಬ ಡ್ರೆಸ್ ಇದಾವೆ, ಇನ್ನು ತೋರ್ಸೋಕ್ಕೆ ನಂಗೆ ಆಗಲಿಲ್ಲ. ಇದು ಸ್ವಲ್ಪ ಮೆಮೊರಿ ಇರೋವಂಥ ಡ್ರೆಸ್ಗಳು, ಅದಕ್ಕೆ ತಂದೆ. ಇವಾಗ ಇದನ್ನು ಮರ್ಚೋದ್ರಲ್ಲಿ ನಾನು ಸಾಕಾಗೋಗ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂಡ್ ನಿಮ್ಗೆ ಯಾವುದಾದ್ರೂ ಡ್ರೆಸ್ ಬೇಕು ಅಂದರೆ, ನಾನು ಕೆಲವೊಂದು ಡ್ರೆಸ್ನ ಹೇಳಿದೆ ನನ್ನ ಫ್ರೆಂಡ್ ಶಾಪಲ್ಲೇ ತೊಗೊಂಡಿರೋದು ಅಂತೇಳಿ. ಇನ್ ಕೇಸ್ ನಿಮಗೂ ಬೇಕು ಅಂದರೆ ಬೇಕಾದರೆ ನಂಬರ್ ಕೇಳಿ, ನಾನು ಅವ್ರದ್ದು ಕೇಳಿಬಿಟ್ಟು ನಂಬರ್ ಕಳಿಸ್ಕೊಡ್ತೀನಿ.
ಸೊ ಇದೇ ರೀತಿ ನನ್ನ ವಿಡಿಯೋ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡಿ. ಬಾಯ್.